ಇದು ಬರೇ ಒಂದು ಹಾಲಿನ ಬ್ರ್ಯಾಂಡ್ನ ಕತೆ ಅಲ್ಲ, ಇದು ನಮ್ಮ ಹೆಮ್ಮೆಯ ರೈತನ ಕತೆ. 1960-70ರಲ್ಲಿ ನಮ್ಮ ಕರ್ನಾಟಕದ ರೈತರು ತುಂಬಾ ಕಷ್ಟದಲ್ಲಿದ್ರು. ಮಿಡಲ್ ಮ್ಯಾನ್ ವ್ಯಾಪಾರಿಗಳು ರೈತರಿಗೆ ಸಿಗ್ಬೇಕಾದ ನ್ಯಾಯವಾದ ಲಾಭವನ್ನ ಅವ್ರು ಕೊಡ್ತಾ ಇರಲಿಲ್ಲ. ಹಾಗೂ ಜನರಿಗೆ ಆ ಹಾಲನ್ನ ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋ ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇರಲಿಲ್ಲ. ಇದನ್ನೆಲ್ಲ ನೋಡಿ ಸರ್ಕಾರ 1974ರಲ್ಲಿ ರೈತರಿಗಂತ ಒಂದು ಸಹಕಾರ ಸಂಸ್ಥೆನ ಸ್ಟಾರ್ಟ್ ಮಾಡುತ್ತೆ. ಅದೇ ಕರ್ನಾಟಕ ಮಿಲ್ಕ್ ಫೆಡರೇಷನ್, ಅಂದ್ರೆ KMF. ಇದರ ಬ್ರ್ಯಾಂಡ್ ನ ಹೆಸರನ್ನ ನಂದಿನಿ, ನಮ್ಮ ಹಾಲು ನಮ್ಮ ಹೆಮ್ಮೆ ಅಂತ ಇಡುತ್ತೆ. ಇದು ಹಳ್ಳಿಯಿಂದ ನೇರವಾಗಿ ರೈತರ ಕಡೆ ಹಾಲನ್ನ ಕಲೆಕ್ಟ್ ಮಾಡಿ ಜನರಿಗೆ ಕರೆಕ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಹಾಗೂ ರೈತರಿಗೆ ಸಿಗ್ಬೇಕಾದ ನ್ಯಾಯವಾದ ಲಾಭವನ್ನ ಅವ್ರಿಗೆ ಕೊಡುತ್ತೆ. ಅವಾಗ್ಲೇ ನೋಡಿ, ಇದು ಬರೇ ಒಂದು ಹಾಲಿನ ಬ್ರ್ಯಾಂಡ್ ಅಲ್ಲ, ಒಂದು ನಂಬಿಕೆಯ ಗುರುತಾಗುತ್ತೆ. ಹಾಗೂ ಸ್ಲೋಲಿ ನಂದಿನಿ ಹಾಲು ಎಲ್ಲರ ಮನೆ ಮಾತಾಗುತ್ತೆ. ಈಗಾಗಲೇ ನಂದಿನಿ 25 ಲಕ್ಷಕ್ಕಿಂತ ಹೆಚ್ಚು ರೈತರು ಹಾಗೂ 14,000ಕ್ಕಿಂತ ಹೆಚ್ಚು ಸಂಘಗಳನ್ನ ಹೊಂದಿದೆ. ಹಾಗೂ ಪ್ರತಿ ವರ್ಷ 25,000 ಕೋಟಿಗಿಂತ ಜಾಸ್ತಿ ವ್ಯವಹಾರನ ಮಾಡುತ್ತೆ. ಇದು ಬರೇ ಹಾಲಷ್ಟೇ ಅಲ್ಲದೆ ತುಪ್ಪ, ಬೆಣ್ಣೆ, ಮೊಸರು, ಪನೀರ್ ಹಾಗೂ ಸ್ವೀಟ್ಗಳಂತಹ ಗುಣಮಟ್ಟ ಪ್ರಾಡಕ್ಟ್ಗಳನ್ನ ಕಸ್ಟಮರ್ಸ್ಗೆ ಡೈಲಿ ಸೇಲ್ ಮಾಡುತ್ತೆ. ಎಲ್ಲರಿಗೂ ನಂದಿನಿ ಭಾರತದ 2ನೇ ಅತಿ ದೊಡ್ಡ ಹಾಲಿನ ಬ್ರ್ಯಾಂಡ್ ಆಗಿದೆ. ಆದರೆ ನಮ್ಮ ಕನ್ನಡಿಗರಿಗೆ ಇದು ಬರೇ ಒಂದು ಹಾಲಿನ ಬ್ರ್ಯಾಂಡ್ ಅಲ್ಲ, ಇದು ನಮ್ಮ ರೈತರ ಸ್ವಾಭಿಮಾನ ಹಾಗೂ ಶಕ್ತಿ. ನೀವು ಏನಾದರೂ ನಿಮ್ಮ ಡೇ ಟು ಡೇ ಲೈಫ್ನಲ್ಲಿ ನಂದಿನಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀರಾ? ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೂ ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆಗೆ. ಟಿಲ್ ದೆನ್, ಸ್ಟೇ ಟ್ಯೂನ್.